ಮಾರ್ನಿಂಗ್ ಟು ಆಲ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ವೀಕ್ಷಕರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಕಾಮನೆಗಳು. ಜುಲೈ 10, 2025 ಗುರುವಾರ. ಇಂದು ಗುರು ಪೂರ್ಣಿಮೆ. ಇದನ್ನು ಬುದ್ಧ ಪೂರ್ಣಿಮೆ ಹಾಗೂ ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಗುರು ಪೂರ್ಣಿಮೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಅತ್ಯಂತ ಮಹತ್ತರವಾದಂತಹ ಒಂದು ಅಂಶವಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂದರೆ ಪ್ರತಿಯೊಂದು ಜೀವನದ ಪ್ರತಿಯೊಂದು ಮಹತ್ವದ ತಿರುವುಗಳಲ್ಲಿ ಗುರುವಿನ ಸಹಕಾರ ಅತ್ಯಂತ ಮುಖ್ಯ. ನಮ್ಮ ಪುರಾತನ ಕಾಲದಿಂದಲೂ ಸಹ ಗುರುವಿಗೆ ತನ್ನದೇ ಆದಂತಹ ಗೌರವ ಮತ್ತು ಸ್ಥಾನಮಾನವಿದೆ. ಹಿಂದೆ ಗುರುವಿರಬೇಕು, ಮುಂದೆ ಗುರಿ ಇರಬೇಕು ಎನ್ನುವಂತೆ ಪ್ರತಿಯೊಂದು ನಮ್ಮ ಜೀವನದ ಗುರಿಯನ್ನು ತಲುಪಲು ನಮಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡುವವರು ಇರಬೇಕು. ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಗುರುಗಳ ಸ್ಥಾನದಲ್ಲಿ ನಿಂತು ನಮ್ಮನ್ನು ತಿದ್ದಿ ತೀಡಿ ಬೆಳೆಸುತ್ತಾರೆ. ಹಾಗೆ ನಮ್ಮ ಶಾಲಾ ಅವಧಿಯಲ್ಲಿ ನಮ್ಮ ಶಿಕ್ಷಕರು ನಮ್ಮ ತಪ್ಪುಗಳನ್ನೆಲ್ಲ ಸರಿಪಡಿಸಿ ನಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ನಮಗೆ ಒಂದು ಜ್ಞಾನ ಜ್ಯೋತಿಯನ್ನು ನೀಡುತ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಮಾರ್ಗದರ್ಶಕರು ಕೂಡ ನಮ್ಮ ಗುರುಗಳೇ. ಹಾಗೆ ಇಂದು ವ್ಯಾಸ ಪೂರ್ಣಿಮೆ, ಅಂದರೆ ವ್ಯಾಸರು ಮಹಾಭಾರತವನ್ನು ಬರೆದಂತಹ ವ್ಯಾಸ ಮಹರ್ಷಿಗಳು ಜನಿಸಿದ ದಿನ. ಆದ್ದರಿಂದ ಇಂದಿನ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಹಾಗೆಯೇ ಬುದ್ಧ ಪೂರ್ಣಿಮೆ, ಅಂದರೆ ಗೌತಮ ಬುದ್ಧನು ತನ್ನ ಅನುಯಾಯಿಗಳಿಗೆ ಪ್ರವಚನವನ್ನು ನೀಡಲು ಪ್ರಾರಂಭಿಸಿದ ದಿನ. ಆದ್ದರಿಂದ ಈ ಪೂರ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಹೀಗೆ ಪ್ರತಿಯೊಂದು ಧರ್ಮದಲ್ಲೂ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಗುರುವಿನ ಸ್ಥಾನ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಲೇ ಗುರುವಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರಿಗೂ ಕೂಡ ಮಿಗಿಲಾದಂತಹ ಒಂದು ಸ್ಥಾನಮಾನವನ್ನು ನಾವು ಆದಿಕಾಲದಿಂದಲೂ ನೀಡುತ್ತಾ ಬಂದಿದ್ದೇವೆ. ಅಂತಹ ಗುರು ಪೂರ್ಣಿಮೆಯನ್ನು ನಾವೆಲ್ಲರೂ ಕೂಡ ಗುರುವಿನ ನಮ್ಮ ಜೀವನದಲ್ಲಿ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದಂತಹ ಗುರುಗಳಿಗೆ ವಂದಿಸುತ್ತಾ ಒಂದು ಉತ್ತಮವಾದಂತಹ ಮಾರ್ಗದರ್ಶನದೊಂದಿಗೆ ನಾವು ಕೂಡ ನಮ್ಮ ಕೈಲಾದಷ್ಟು ಸಮಾಜವನ್ನು ತಿದ್ದುವ ಕೆಲಸಗಳನ್ನು ಮಾಡೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಕಾಮನೆಗಳು. ಧನ್ಯವಾದಗಳು.